ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 20, 21 ಮತ್ತು 22ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡದಿದ್ದರೆ ಒಂದು ಸಾರಿ ವೀಕ್ಷಣೆಯನ್ನು ಮಾಡಿ. ಇವತ್ತಿನ ಮೊದಲನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ನೋಡಿ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚೆಸ್ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಜುಲೈ 20ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಈ ಪ್ರತಿ ವರ್ಷ 20 ಜುಲೈಯಂದು ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಶ್ವಾದ್ಯಂತ ಒಂದು ಚೆಸ್ ಆಟದ ಮಹತ್ವವನ್ನು ಜನಪ್ರಿಯನ್ನು ಹೆಚ್ಚಿಸಲು ಈ ದಿನವನ್ನು ಆಚರಣೆ ಮಾಡ್ತಾರೆ. ಇದು 1924 ಜುಲೈ 20ರಂದು ಅಂತಾರಾಷ್ಟ್ರೀಯ ಒಕ್ಕೂಟ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ. ನೋಡಿ, ಯಾವಾಗ ಸ್ಥಾಪನೆ ಆಯಿತಪ್ಪ ಅಂದ್ರೆ 1924 ಜುಲೈ 20ರಂದು. ಇನ್ನು ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ, ಇದರ ಕೇಂದ್ರ ಕಚೇರಿನೂ ಕೂಡ ಕೇಳ್ಬೋದು. ಇತ್ತೀಚೆಗೆ ಚೆಸ್ ಆಟ ಕೂಡ ಸ್ವಲ್ಪ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆಯು 2019 ಜುಲೈ 20ನ್ನು ಅಂತಾರಾಷ್ಟ್ರೀಯ ಚೆಸ್ ದಿನ ಅಂತೇಳಿ ಅಧಿಕೃತವಾಗಿ ಘೋಷಣೆ ಆಗ್ತದೆ. ನೋಡಿ, ಯಾವಾಗ ಘೋಷಣೆ ಆಯಿತು ಅಂತೇಳಿ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. 2019 ಜುಲೈ 20ರಂದು ಅಧಿಕೃತವಾಗಿ ಘೋಷಣೆ ಆಗಿರ್ತದೆ. ನೆಕ್ಸ್ಟು ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ನರಗುಂದ ಮತ್ತು ನವಲಗುಂದ ರೈತರ ದಂಗೆಯನ್ನು ಸ್ಮರಿಸಲು ಯಾವ ದಿನದಂದು ರೈತರ ಹುತಾತ್ಮರ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಜುಲೈ 21ರಂದು ರೈತರ ಹುತಾತ್ಮರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿ ವರ್ಷ ಜುಲೈ 21ರಂದು ಕರ್ನಾಟಕದಲ್ಲಿ ರೈತರ ಹುತಾತ್ಮರ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. 1857ರ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ನರಗುಂದ ಮತ್ತು ನವಲಗುಂದ ಪ್ರದೇಶದಲ್ಲಿ ರೈತರು ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ದಂಗೆಯನ್ನು ಹೇಳ್ತಾರೆ. ಆ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದ ರೈತರನ್ನು ಸ್ಮರಿಸುವ ಸಲುವಾಗಿ ಈ ದಿನವನ್ನು ಇಲ್ಲಿ ರೈತರ ಹುತಾತ್ಮರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ. ರೈತರ ಶೌರ್ಯ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಸ್ವತಂತ್ರದ ಹೋರಾಟದ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಒಂದು ಅತ್ಯಂತ ಪ್ರಮುಖ ಉದ್ದೇಶ ಆಗಿರ್ತದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 2026 ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯವನ್ನು ಅರ್ಜೆಂಟೈನಾ ಸೋಲಿಸಿ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಸ್ಪೇನ್ ಅಂತಕ್ಕಂಥದ್ದು ಅರ್ಜೆಂಟೈನಾವನ್ನು ಸೋಲಿಸಿ ಗೆದ್ದಿರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026 ಫಿಫಾ ವಿಶ್ವಕಪ್ ಫೈನಲ್ ಗೆದ್ದಿರ್ತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಸ್ಪೇನ್ ತಂಡ ಅಂತಕ್ಕಂಥದ್ದು ಇದು ಅರ್ಜೆಂಟೈನಾವನ್ನು ಒಂದು ಸೋಲಿಸಿ ಒಂದು ವಿಶ್ವಕಪ್ ಪ್ರಶಸ್ತಿಯನ್ನು ಸ್ಪೇನ್ ಅಂತಕ್ಕಂಥ ತಂಡ ಗೆದ್ದಿರ್ತಕ್ಕಂಥದ್ದು. ಏನು ಫೈನಲ್ ತಂಡ ಇಲ್ಲಿ ಸ್ಪೇನ್ ಆದ್ರೆ ರನ್ನರ್ ಆಫ್ ಆಗಿರ್ತಕ್ಕಂಥ ತಂಡ ಯಾವುದಪ್ಪ ಅಂದ್ರೆ ಇಲ್ಲಿ ಅರ್ಜೆಂಟೈನಾ ಅಂತಕ್ಕಂಥದ್ದು. ಏನು ವಿಶ್ವಕಪ್ ಪ್ರಶಸ್ತಿಯ ವಿಜೇತ ದೇಶ ಸ್ಪೇನ್ ಆದ್ರೆ ರನ್ನರ್ ಆಫ್ ಆಗಿರ್ತಕ್ಕಂಥ ಒಂದು ತಂಡ ಇಲ್ಲಿ ಅರ್ಜೆಂಟೈನಾ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2026ರಲ್ಲಿ ಯುನೈಟೆಡ್ ಕಿಂಗ್ಡಮ್ಮಿನ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ಇಲ್ಲಿ ಯಾರು ಆಯ್ಕೆಯನ್ನು ಆಗಿದ್ದಾರಪ್ಪ ಅಂದ್ರೆ ಆ್ಯಂಡಿ ಬರ್ನ್ ಹ್ಯಾಮ್ ಅಂತಕ್ಕಂಥವ್ರು ಆಯ್ಕೆಯನ್ನು ಆಗಿರ್ತಾರೆ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 2026ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ನೂತನ ಪ್ರಧಾನಿಯಾಗಿ ಆ್ಯಂಡಿ ಬರ್ನ್ ಹ್ಯಾಮ್ ಅಂತಕ್ಕಂಥವ್ರು ಅಧಿಕೃತವಾಗಿ ಇಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರು 2026 ಜುಲೈ 20ರಂದು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರು ಲೇಬರ್ ಪಕ್ಷದ ನಾಯಕರಾಗಿರ್ತಾರೆ. ನೋಡಿ, ಇವರ ಪಕ್ಷ ಯಾವುದು ಅಂತೇಳಿ ಸುಮಾರು ಸಾರಿ ಪ್ರಶ್ನೆ ಹಿಂದಿನ
ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಅದೇ ರೀತಿ ಉತ್ತರ ಕೊರಿಯಾದ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ದರಿಂದ ಅವರ ಪಕ್ಷವನ್ನು ಕೂಡ ನೋಡ್ಕೋಬೇಕಾಗ್ತದೆ. ಇನ್ನು ಅವರು ಒಂದು ಕೀರ ಸ್ಟಾಮರ್ ಅಂತಕ್ಕಂಥ ಒಂದು ಉತ್ತರಾಧಿಕಾರಿಯಾಗಿ ಪ್ರಧಾನಿಯನ್ನು ಆಗಿರ್ತಾರೆ. ಇನ್ನು ನೂತನ ಪ್ರಧಾನಿಯಾಗಿ ಆ್ಯಂಡಿ ಬರ್ನ್ ಹ್ಯಾಮ್ ಅಂತಕ್ಕಂಥವ್ರು ಆಯ್ಕೆಯನ್ನಾಗಿದ್ದಾರೆ. ಇಲ್ಲಿ ದೇಶ ಯಾವುದಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು. ಇಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ಜುಲೈ 20, 2026ರಂದು ಇವರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ನೆಕ್ಸ್ಟು ಲಂಡನ್ನಿನ ರಾಯಲ್ ಸೊಸೈಟಿ ಫೆಲೋ ಆಗಿ ಇತ್ತೀಚೆಗೆ ಗೌರವಿಸಲ್ಪಟ್ಟ ಭಾರತೀಯ ಮಹಿಳಾ ವಿಜ್ಞಾನಿ ಯಾರಪ್ಪ ಅಂದ್ರೆ ಇಲ್ಲಿ ಸೌಮ್ಯ ಸ್ವಾಮಿನಾಥನ್ ಅಂತಕ್ಕಂಥವ್ರು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಲಂಡನ್ನಿನ ರಾಯಲ್ ಸೊಸೈಟಿಯ ಫೆಲೋ ಆಗಿ ಭಾರತೀಯ ವಿಜ್ಞಾನಿ ಆಗಿರ್ತಕ್ಕಂಥ ಸೌಮ್ಯ ಸ್ವಾಮಿನಾಥನ್ ಅಂತಕ್ಕಂಥವ್ರು ಇಲ್ಲಿ ಆಯ್ಕೆಯನ್ನಾಗಿರ್ತಾರೆ. ಅವರು ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ಮುಖ್ಯ ವಿಜ್ಞಾನಿ ಹಾಗೂ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಾಜಿ ನಿರ್ದೇಶಕಿಯಾಗಿ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡಿರ್ತಾರೆ. ಇನ್ನು ಸುಮಾರು 400 ವರ್ಷಗಳ ಇತಿಹಾಸದಲ್ಲಿ ರಾಯಲ್ ಸೊಸೈಟಿಯ ಫೆಲೋ ಆಗಿ ಆಯ್ಕೆಯಾದ 2ನೇ ಭಾರತೀಯ ಮಹಿಳಾ ವಿಜ್ಞಾನಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವರು ಕೂಡ ಪಾತ್ರರಾಗಿರ್ತಾರೆ. ಅವರು ಸಂಶೋಧನಾ ಕ್ಷೇತ್ರದಲ್ಲಿ ಕ್ಷಯರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಸಾರ್ವಜನಿಕರ ಆರೋಗ್ಯ ಇವರದು ಆಗಿರ್ತಕ್ಕಂಥದ್ದು. ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೋಡಿ. ಸುಮಾರು 400 ವರ್ಷಗಳ ಇತಿಹಾಸದಲ್ಲಿ ರಾಯಲ್ ಸೊಸೈಟಿಯ ಫೆಲೋ ಆಗಿ ಒಂದು ಭಾರತೀಯ 2ನೇ ಮಹಿಳೆ ಆಯ್ಕೆಯನ್ನು ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಹರ್ಜಿತ್ ಸಿಂಗ್ ಗ್ರೇವಾಲ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾಗಿ ಹರ್ಜಿತ್ ಸಿಂಗ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ. ಇವರು ಜುಲೈ 2026ರಂದು ನೇಮಕಾತಿಯನ್ನು ಮಾಡಲಾಗಿರ್ತದೆ. ಇವರ ಅಧಿಕಾರಾವಧಿ ಎಷ್ಟು ಅಂದ್ರೆ ಇಲ್ಲಿ 3 ವರ್ಷ ಆಗಿರ್ತದೆ. ಇನ್ನು ನೇಮಕ ಭಾರತ ಸರ್ಕಾರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಅಂತಕ್ಕಂಥದ್ದು ಇವರನ್ನು ನೇಮಕ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಂಗ್ರಹಿಸಿ ಬೆಳೆ ವಿಮೆ ಮತ್ತು ಪರಿಹಾರಗಳನ್ನು ನೇರವಾಗಿ ತಲುಪಿಸಲು ಬಳಸ್ತಕ್ಕಂಥ ಒಂದು ತಂತ್ರಾಂಶ ಯಾವುದಪ್ಪ ಅಂದರೆ ಇಲ್ಲಿ ಫ್ರೂಟ್ಸ್ ಅಂತಕ್ಕಂಥ ತಂತ್ರಾಂಶವನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಬಳಕೆ ಮಾಡ್ತಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಕರ್ನಾಟಕ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಮಾಹಿತಿಗಳನ್ನು ಸಂಗ್ರಹಣ ಬಳಸ್ತಕ್ಕಂಥದ್ದು ಫ್ರೂಟ್ಸ್ ಅಂತಕ್ಕಂಥ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದೆ. ಈ ತಂತ್ರಜ್ಞಾನದ ಮೂಲಕ ರೈತರ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನೀಡ್ತಕ್ಕಂಥದ್ದು. ಈ ಬೆಳೆ ವಿಮೆ ಆಗಿರಬಹುದು, ಒಂದು ಬೆಳೆ ಹಾನಿ ಪರಿಹಾರ, ಕೃಷಿ ಸಹಾಯಧನ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳನ್ನು ನೇರವಾಗಿ ರೈತರಿಗೆ ತಲುಪಿಸ್ತಕ್ಕಂಥದ್ದು ಈ ತಂತ್ರಾಂಶ ನೆರವಾಗ್ತಕ್ಕಂಥದ್ದು. ರೈತರ ಮಾಹಿತಿಯನ್ನು ಏಕೀಕೃತವಾಗಿ ಸಂಗ್ರಹಿಸಿ ಪಾರದರ್ಶಕವಾಗಿ ಒಂದು ಯೋಜನೆಯನ್ನು ಜಾರಿಗೊಳಿಸುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಒಟ್ಟಿನಲ್ಲಿ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಿತಾ ಸಮಿತಿಯ 12ನೇ ಒಂದು ಸಭೆ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತಪ್ಪ ಅಂದ್ರೆ ಇದು ಕೇಂದ್ರ ಜಲ ಆಯೋಗದ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ. ಅಣೆಕಟ್ಟುಗಳು ಕೂಡ ಇತ್ತೀಚೆಗೆ ಸ್ವಲ್ಪ ಸುದ್ದಿಯಲ್ಲಿರ್ತಕ್ಕಂಥದ್ದು. ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಿತಾ ಸಮಿತಿಯ 12ನೇ ಒಂದು ಸಭೆ ಕೇಂದ್ರ ಜಲ ಆಯೋಗದ ಅಧ್ಯಕ್ಷತೆಯಲ್ಲಿ ಒಂದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಎಲ್ಲಿ ನಡೆಯಿತು ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಆ ಸಭೆ ಇಲ್ಲಿ 17 ಜುಲೈ 2026ರಲ್ಲಿ ಈ ಸಭೆ ನಡೆದಿರ್ತದೆ. ಏನು ಸಭೆಯಲ್ಲಿ ಅಣೆಕಟ್ಟು ಸುರಕ್ಷಿತ ಕಾಯ್ದೆ 2021ರ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲನೆ ಮಾಡಲಾಗಿರ್ತಕ್ಕಂಥ ನೋಡಿ. ಅಣೆಕಟ್ಟು ಸುರಕ್ಷಿತ ಕಾಯ್ದೆ 2021 ಅಂತಕ್ಕಂಥ ಏನು ತುರ್ತು ಕಾರ್ಯಯೋಜನೆ
ಅಪಾಯ ಮೌಲ್ಯಮಾಪನ ಹಾಗೂ ಅಣೆಕಟ್ಟುಗಳ ಸುರಕ್ಷತೆ ಕುರಿತು ಪ್ರಮುಖ ವಿಷಯಗಳನ್ನು ಈ ನವದೆಹಲಿಯಲ್ಲಿ ಒಂದು ಚರ್ಚೆಯನ್ನು ಮಾಡಿರ್ತಕ್ಕಂಥ ಇದನ್ನು ಕೊನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟನ್ನು ಮಾಡಿ. ಇಲ್ಲಿ ಗಡಿ ರಸ್ತೆಗಳ ಸಂಸ್ಥೆ ಯಾವ ಸಚಿವಾಲಯದ ಅಡಿ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.